ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಬಾಂಡ್ ವರ್ಲ್ಡ್ ಚಾನಲ್. ಇವತ್ತು ನಾನು ನಿಮ್ಮನ್ನ ಕರ್ಕೊಂಡ್ಬಂದಿರೋದು ಮಹಾರಾಷ್ಟ್ರದ ಕೊಂಕಣ ತೀರದ ಸಮುದ್ರದ ಮುತ್ತು ಅಂತಲೇ ಕರೆಯಲ್ಪಡುವ ಮಾಲ್ವಾಣ್ಗೆ. ಇಲ್ಲಿನ ವಿಶೇಷತೆಗಳೇನು, ಇಲ್ಲಿ ಐತಿಹಾಸಿಕ ಅನುಭವಗಳೇನಿದೆ, ಶಿವಾಜಿ ಮಹಾರಾಜ ಫೋರ್ಟ್ ಏನಿದೆ ಮತ್ತು ಮಾಲ್ವಾಣ ಪ್ರತಿ ಕಣಕಣವನ್ನು ನಿಮಗೆ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಮಾಲ್ವಾಣ್ನ ನೋಡ್ಕೊಬರೋಣ. ಫಸ್ಟ್ ಶಿವಾಜಿ ಮಹಾರಾಜರ ದೇವಸ್ಥಾನನ ನೋಡ್ಕೊಬರೋಣ. ದೇವಸ್ಥಾನ ನೋಡಿ ಆದ್ಮೇಲೆ ಬೀಚ್ಗೆ ಹೋಗ್ಬಿಟ್ಟು ಅಲ್ಲಿಂದ ಫೋರ್ಟ್ಗೆ ಹೋಗ್ಬಿಟ್ಟು ಬೇರೆ ಪ್ಲೇಸಸ್ ಏನಿದೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಮಂದಿರ ಇದು ಶಿವಾಜಿ ಮಹಾರಾಜರ ದೇವಸ್ಥಾನ ಏನಲ್ಲ, ಶಿವನ ದೇವಸ್ಥಾನ ಇದೆ ಆಕ್ಚುಲಿ. ನಾವೀಗ ಮಾಲ್ವಾಣ್ನ ಕೊಂಕಣ ತೀರದ ದಕ್ಷಿಣ ಭಾಗದಲ್ಲಿದ್ದೀವಿ. ಇಲ್ಲಿ ಶಿವಾಜಿ ಮಹಾರಾಜರದು ಅತಿ ಎತ್ತರವಾದಂಥ ಒಂದು ಪ್ರತಿಮೆನ ಸ್ಥಾಪನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಪ್ರತಿಮೆ. ಶೌರ್ಯ ಪರಾಕ್ರಮದ ಕಣ್ಣುಗಳು, ಆ ಖಡ್ಗ ಹಿಡ್ತಾ ಇರ್ತಕ್ಕಂಥ ಶೈಲಿ, ಬರೀ ಪ್ರತಿಮೆ ನೋಡಿದ್ರೇ ಹೆದರ್ಕೋಬೇಕು, ಆ ರೇಂಜಿಗಿದೆ ಪ್ರತಿಮೆ. ತುಂಬ ಸೂಪರ್ ಮಾಡಿದ್ದಾರೆ. ಆದರೆ ಈ ಪ್ರತಿಮೆಯಿಂದ ನಾವು ಹಿಂಗೆ ಮುಂದೆ ನೋಡ್ಕೊಂಡು ಹೋದರೆ ಶಿವಾಜಿ ಮಹಾರಾಜರು ಕಟ್ಟಿಸಿರ್ತಕ್ಕಂಥ ಒಂದು ಕೋಟೆ ಕಾಣಿಸುತ್ತೆ ಅಲ್ಲಿ ದೂರದಲ್ಲಿ. ಆ ಕೋಟೆ ವಿಶೇಷತೆ ಏನು ಅಂತಂದರೆ, ಶಿವಾಜಿ ಮಹಾರಾಜರು ತಮ್ಮ ನೌಕಾನೆಲೆ ಅಂದರೆ ತಮ್ಮ ಹಡಗು ಮತ್ತು ನೌಕಾನೆಲೆಯನ್ನು ಪ್ರಥಮ ಬಾರಿಗೆ ಸ್ಥಾಪನೆ ಮಾಡಿದ್ದು ಇಲ್ಲಿಂದಾನೆ. ಇಲ್ಲೇ ಒಂದು ಕೋಟೆ ಕಟ್ಟಿ ಇಲ್ಲಿ ಅರಬ್ಬಿ ಸಮುದ್ರದ ಮಧ್ಯದಲ್ಲಿ ನೌಕಾನೆಲೆ ಮಾಡಿದ್ರು. ಇವತ್ತಿನವರೆಗೂ ಆ ಕೋಟೆನ ಯಾರು ಮುಳುಗ್ಸಕ್ಕೆಲ್ಲ ಮುಟ್ಟಕ್ಕೂ ಆಗಿಲ್ಲ, ಅಷ್ಟು ಗಟ್ಟಿಮುಟ್ಟಾಗಿರ್ತಕ್ಕಂಥ ಕೋಟೆ. ಅದೊಂದು ರೋಚಕತೆನೆ ಸರಿ. ಅದು ಕಟ್ಟಿರ್ತಕ್ಕಂಥ ಸ್ಕಿಲ್ ಹೆಂಗಿದೆ ಏನು ಅಂತಂದೇಳಿ ನೋಡ್ಕೋಬಹುದು. ಇವಾಗ ಇಲ್ಲೆಲ್ಲ ವಾಟರ್ ಸ್ಪೋರ್ಟ್ಸು ಅದೆಲ್ಲ ತುಂಬಾ ನಡೆಯುತ್ತೆ ಮಾಲ್ವಾಣ ಒಳಗಡೆ. ನಾನು ಈಗ ಫೋರ್ಟ್ಗೆ ಹೋಗಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಆ ಫೋರ್ಟ್ಗೆ ಹೋಗೋಣ. ಏನೇನಿದೆ ನೋಡ್ಕೊಂಡು ಆ ಕೋಟೆ ಒಳಗಡೆ ನೋಡ್ಕೊಂಡು. ಮಹಾರಾಜರ ದೇವಸ್ಥಾನದ ಎದುರುಗಡೆನೆ ಲೋಕಲ್ ಜ್ಯೂಸಸ್. ಇದು ಮ್ಯಾಂಗೋ ಫ್ಲೇವರ್ ಕೈರಿ ಪನ್ನ. ಓಕೆ, ಇದು ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಾ ನೋಡಿ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಔಲಾ. ಓಕೆ, ಕಾಜು. ಏ ಲಾಸ್ಟ್ ವಾಲ ಕಾಜು. ಓಕೆ ಓಕೆ ಓಕೆ. ಇದು ಆ್ಯಕ್ಚುಲಿ ಇಲ್ಲಿ ಲೋಕಲ್ ಸ್ವೀಟ್, ಇದು ಲೋಕಲ್ ಜ್ಯೂಸ್. ಇದು ಒಂದ್ಸರಿ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಹೆಂಗೆ ಮಾಡ್ತಾರೆ ನೋಡಿ. ಅದನ್ನ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ ವಿತ್ ವಾಟರ್. ಪಾನಿಕ ಸಾತೇನಾ? ಕೋಲ್ಡ್ ವಾಟರ್ ನೀರು ಜೊತೆ ಮಿಕ್ಸ್ ಮಾಡಿ ಕೊಡ್ತಾರೆ. ಟೇಸ್ಟ್ ಹೆಂಗಿದೆ ಅಂತ ಕುಡಿದು ಹೇಳ್ತೀನಿ. ಆ್ಯಕ್ಚುಲಿ ನಾನು ಇದನ್ನ ತೊಗೊಂಡಿದ್ದೀನಿ, ಅವಳ ಅಂತೆ. ಇದನ್ನ ತೊಗೊಂಡಿದ್ದೀನಿ, ಟೇಸ್ಟ್ ಹೆಂಗಿದೆ ನೋಡೋಣ. ನಾವೊಂದು ಸ್ವಲ್ಪ ಆಜ್ಮೂಲ ತಿಂತೀವಲ್ಲ, ಸ್ವಲ್ಪ ಆ ಥರ ಆಜ್ಮೂಲ ಅಂತಂದೇಳಿ ಒಂದು ಟ್ಯಾಬ್ಲೆಟ್ ಥರ ಸ್ವಲ್ಪ ಆ ಟೇಸ್ಟ್ ಬರುತ್ತೆ. ಇದು ತಂಪಿಗೆ ಒಳ್ಳೇದು. ಆ್ಯಕ್ಚುಲಿ ಏನೂ ಇಲ್ಲ, ಶಿವಾಜಿ ಮಹಾರಾಜರದ್ದು ಒಂದು ಪ್ರತಿಮೆ ಮಾತ್ರ ಇದೆ. ಇದು ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಶಿವಾಜಿ ಮಹಾರಾಜರದ್ದು ಫೋರ್ಟ್ ನೋಡ್ಕೊಂಬರೋಣ. ಆ್ಯಕ್ಚುಲಿ ಶಿವಾಜಿ ಮಹಾರಾಜರ ಪ್ರತಿಮೆ ಇಲ್ಲಿದೆ, ಫೋರ್ಟು ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ ಅಲ್ಲಿದೆ. ಆ ಫೋರ್ಟ್ಗೆ ಹೋಗ್ಬೇಕಂದ್ರೆ ಟಿಕೆಟ್ ತೊಗೊಳೋಕ್ಕೆ ಅಲ್ಲೊಂದು ಶೆಡ್ ಕಾಣ್ತಾ ಇದೆಯಲ್ಲ ದೂರದಲ್ಲಿ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ನಮಗೆ ಟಿಕೆಟ್ ಸಿಗುತ್ತೆ. ಅಲ್ಲಿಂದ ಕರ್ಕೊಂಡೋಗಿ ಕೋಟೆ ತೋರಿಸ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಕರ್ಕೊಬರ್ತಾರೆ. ನೋಡೋಣ, ಈಗ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಆ್ಯಕ್ಚುಲಿ ಎಂಟ್ರೆನ್ಸಲ್ಲಿ, ಶಿವಾಜಿ ಮಹಾರಾಜರ ಫೋರ್ಟ್ಗೆ ಹೋಗೋ ಎಂಟ್ರೆನ್ಸಲ್ಲಿ ಈ ಥರ ಪೇಶ್ವೆಗಳದ್ದು ಮೂರ್ತಿ ಮಾಡಿದ್ದಾರೆ. ಇವರು ಶಿವಾಜಿ ಮಹಾರಾಜರ ಅಂಗರಕ್ಷಕರು, ಅಂದರೆ ಸೈನಿಕರು ಯಾವ ರೀತಿ ಇರ್ತಿದ್ರು, ಅವರ ಡ್ರೆಸ್ ಕೋಡ್ ಹೆಂಗಿರ್ತಿತ್ತು ಅನ್ನೋ ಒಂದು ಇದರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ, ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಅಲ್ಲಿಗೆ ಫೋರ್ಟ್ಗೆ ಹೋಗ್ಬೇಕಂದ್ರೆ ಈ ಥರದ್ದೊಂದು ಟಿಕೆಟ್ ತೊಗೋಬೇಕು. ಇದು 100 ರೂಪೀಸ್ ಆಗುತ್ತೆ. ನೀವು ಇಲ್ಲೇ ಎಂಟ್ರೆನ್ಸಿಗೆ ಬಂದರೆ ಈ ಥರ ಒಂದು ಶೆಡ್ ಇರುತ್ತೆ. ನೀವು ಇಲ್ಲಿ ಟಿಕೆಟ್ ಕೊಡ್ತಾರೆ, 100 ರೂಪೀಸು, 50 ರೂಪೀಸ್ ಫಾರ್ ಚೈಲ್ಡ್, 100 ರೂಪೀಸ್ ಫಾರ್ ಅಡಲ್ಟ್ಸ್. ಇಲ್ಲಿ ಇನ್ನೊಂದೇನು ಅಂದ್ರೆ, ಇಲ್ಲಿ ಯಾವುದೇ ರೀತಿ UPI ನಡೆಯಲ್ಲ, ಬರೀ ಕ್ಯಾಶ್ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ. ನಾವು ಆ ಕೋಟೆಗೆ ಹೋಗ್ಬೇಕಂದ್ರೆ ಇವ್ರಿಗೆ ಟಿಕೆಟ್ ಕೊಟ್ಟು ಈ ತರ ದೋಣಿ ಹತ್ತಿ ಲೈಫ್ ಜಾಕೆಟ್ ಹಾಕೊಂಡು ಅಲ್ಲಿವರೆಗೂ ಹೋಗ್ಬೇಕು.
1664ರಿಂದ 1667ರವರೆಗೂ ಕಟ್ಟಿಸ್ತಕ್ಕಂಥ ಕೋಟೆ ಇದು. ಆಲ್ಮೋಸ್ಟ್ 3-4 ವರ್ಷದಲ್ಲಿ ಈ ಕೋಟೆ ಕಟ್ಟಿದ್ದಾರೆ. ಆಲ್ಮೋಸ್ಟ್ ಈ ಕೋಟೆ ಹೈಟ್ ಬಂದು ಒಂದು 9 to 10 ಮೀಟರ್ಸ್ ಇದೆ ಅಂತ ಹೇಳ್ತಿದ್ದಾರೆ. ವಿಡ್ತ್ ಬಂದು 3 ಮೀಟರ್ಸ್ ದಪ್ಪ ಇದೆ ಅಂತ ಹೇಳ್ತಿದ್ದಾರೆ. ಬನ್ನಿ ಕೋಟೆ ಒಳಗಡೆ ಹೇಗಿದೆ, ಇಲ್ಲಿ ಏನಾದರೂ ಗೈಡ್ ಏನಾದರೂ ಸಿಕ್ಕರೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಾಂದ್ರೆ ನನಗೆ ಏನೇನು ಇನ್ಫಾರ್ಮೇಷನ್ ಗೊತ್ತು ಈ ಕೋಟೆ ಬಗ್ಗೆ, ಆ ಇನ್ಫಾರ್ಮೇಷನ್ಸ್ ಎಲ್ಲ ನಿಮ್ಗೆ ಕೊಡ್ತಾ ಹೋಗಿ. ಅಲ್ಲಿಂದ ಕೋಟೆ ಒಳಗಡೆ ಎಂಟ್ರಿ ಆದಮೇಲೆ ಮತ್ತು ಇಲ್ಲೊಂದು ಫೀಸ್ ತೊಗೋತಾರೆ. ಇದೇನು ಇವ್ರು ಆ್ಯಕ್ಚುಲಿ ಗ್ರಾಮ ಪಂಚಾಯತಿ ಅದು ಅಂತ ಏನೋ ಹೇಳ್ತಿದ್ದಾರೆ, ನಂಗೆ ಗೊತ್ತಿಲ್ಲ ಏನು ಅಂತ. ಬಟ್ ಅಲ್ಲಿ 100 ರೂಪಾಯಿ ಆದರೆ ಇಲ್ಲೊಂದು 5 ರೂಪೀಸ್. ಇಲ್ಲಿ 5 ರೂಪೀಸ್ಗೆ ಒಂದು ಟಿಕೆಟ್ ಕೊಡ್ತಾರೆ. ಆ್ಯಕ್ಚುಲಿ ಎಂಟ್ರಿ ಇಲ್ಲಿಂದ ನಮಗೆ ಫೋರ್ಟ್ ಆಕ್ಸೆಸ್. 64 ಎಕರೆ ಇದೆ ಫೋರ್ಟು. ಅಷ್ಟೆಲ್ಲ ಸುತ್ತಾಡಿ ನೋಡ್ಬೇಕಂದ್ರೆ ತುಂಬ ಪೇಷನ್ಸ್ ಬೇಕು. ಇಲ್ಲಿ ಶಿವಾಜೇಶ್ವರ ಟೆಂಪಲ್, ವಾಟರ್ ಟ್ಯಾಂಕ್, ಮಹಾಪುರುಷ್ ಟೆಂಪಲ್. ಫಸ್ಟ್ ಈ ಕಡೆ ಹೋಗ್ಬರೋಣ, ವಾಟರ್ ಟ್ಯಾಂಕ್ ಕಡೆ. ಇವ್ರಿಗೆ ಏನು ಸೇರ್ಬೇಕಂತ ಮಾಡ್ಕೊಂಡಿದ್ದಾರೆ ಅನ್ಸುತ್ತಿದ್ದು. ಇಲ್ಲಿ ಆ್ಯಕ್ಚುಲಿ ಕಲ್ಲುಗಳೇ ವಿಶೇಷ. ಈ ಕಲ್ಲು ನೋಡಿ, ಇದು ಆ್ಯಕ್ಚುಲಿ ಭೂಮಿಯಿಂದ ಕತ್ತರಿಸೋದು ಇದು. ಇಲ್ಲೆಲ್ಲ ಮಾರ್ಕ್ ಕಾಣಿಸ್ತಾ ಇರ್ಬೋದು ನಿಮಗೆ ಕತ್ತರಿಸಿರೋದು. ಈ ನಮ್ಮ ಆಕ್ಸಲ್ ಬ್ಲೇಡ್ ಹೆಂಗೆ ಕತ್ತರಿಸ್ತೀವಿ ಹಂಗೆ ಭೂಮಿಯಿಂದ ಕತ್ತರಿಸಿರ್ತಕ್ಕಂಥ ಕಲ್ಲುಗಳದು. ಭೂಮಿಲೇ ಒಂದು ಸ್ಕ್ವೇರ್ ಹಾಕೊಂಡು ಅಲ್ಲೇನೆ ಕತ್ತರಿಸಿ ಅದ್ರದ್ದೊಂದು ಇಮೇಜ್ ಹಾಕ್ತೀನಿ ನೋಡಿ ನಿಮಗೆ. ಇಲ್ಲಿ ಟಾಯ್ಲೆಟ್ಸ್ ವ್ಯವಸ್ಥೆ ಇದೆ, ಯಾರಾದರೂ ಬಂದರೆ ಆದರೆ ಕ್ಲೀನ್ ಇಲ್ಲ. ಗಾಳಿ ಸದ್ದು. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕಿತ್ತು ಅನಿಸುತ್ತೆ ಕೋಟೆನ. ನೋಡಿರಿ ಒಳಗಡೆ ಎಲ್ಲ ಪಾಳು ಬಿದ್ದಿರೋ ರೀತಿ. ಆ್ಯಕ್ಚುಲಿ ಹೊರಗಡೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು. ಇದನ್ನ ಉಳಿಸ್ಕೊಂಡು ಹೋಗ್ಬೇಕು. ಈಗ ಆಲ್ರೆಡಿ ಇದನ್ನು ರಿನೋವೇಟ್ ಮಾಡಿದ್ದಾರೆ. ಇನ್ನೊಂದ್ಸರಿ ಬಿದ್ದೋಗೋ ಚಾನ್ಸಸ್ ಇದೇನಾ ವಾಟರ್ ಟ್ಯಾಂಕ್. ಇಷ್ಟೊಂದು ಕಾಗೆಗಳು. ಕಾ 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 ತುಂಬ ಆಡ್ಕೊಬಿಟ್ಟಿದ್ದಾವೆ. ಇದು ವಾಟರ್ ಟ್ಯಾಂಕ್ ಆ್ಯಕ್ಚುಲಿ ಅವಕ್ಕೋಸ್ಕರನೇ ಕಟ್ಟಿಸ್ದಂಗೆ ಐತೆ ಇದು. ಇಲ್ಲಿಂದ ಸಮುದ್ರ ತೀರ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇವಾಗಿನ ನಮ್ಮವ್ರು ಒಂದಿಂಥದ್ದು ಕಟ್ಟಿ ಅಂತಂದ್ರೆ ಅದು ಸಮುದ್ರದ ಮಧ್ಯೆ, ಅರಬ್ಬಿ ಸಮುದ್ರದ ಮಧ್ಯೆ 1664ರಿಂದ 1667 ಜಸ್ಟ್ 3 ಇಯರ್ಸಲ್ಲಿ ಕಟ್ಟಿದ್ದಾರೆ. ನಮ್ಮ ಇವಾಗ್ನವ್ರಿಗೆ ಏನಾದರೂ ಕೊಟ್ಬಿಟ್ರೆ ಒಂದು 100 ವರ್ಷ ಕಟ್ತಾರೆ. ಅದರಲ್ಲೊಂದಷ್ಟು ಆ ಪರ್ಸೆಂಟೇಜು ಈ ಪರ್ಸೆಂಟೇಜು ಎಲ್ಲ ತಿಂದ್ಕೊಂಡು ಎಷ್ಟು ಗಟ್ಟಿಯಾಗಿ ಅಭೇದ್ಯವಾಗಿ ನಿಂತಿದೆ ಕೋಟೆ ಇದು. ಶಿವಾಜಿ ಮಹಾರಾಜರ ನೌಕಾನೆಲೆ ಅಂತೆ, ಆದರೆ ಇಲ್ಲಿ ಈಗ ಕಾಗೆಗಳ ನೌಕಾನೆಲೆ ಆಗ್ಬಿಟ್ಟೈತೆ. ಇದು ಫುಲ್ಲು ಕಾಗೆಗಳದೇ ಸಾಮ್ರಾಜ್ಯ. ತುಂಬ ಚೆನ್ನಾಗಿದೆ. ಇದೇನು ಹೇಳಿ ಇಷ್ಟರ ಮಧ್ಯದಲ್ಲಿ ಇಲ್ಲಿ ಆ್ಯಕ್ಚುಲಿ ಪಿರಂಗಿ ಇಟ್ಕೋತಾ ಇದ್ರು. ನಿಮ್ಗೆ ಅಲ್ಲೆಲ್ಲ ಕಾಣಿಸ್ತಾ ಇರ್ಬೋದು. ಅಲ್ಲಿಂದ ನೋಡಿದ್ರೆ ನಿಮ್ಗೆ ಅಲ್ಲಿಂದ ಎಲ್ಲ ಕಡೆ ಚಿಕ್ಕ ತೂತುಗಳು ಕಾಣಿಸ್ತಾ ಇದೆ. ಅದೆಲ್ಲ ಆ್ಯಕ್ಚುಲಿ ಪಿರಂಗಿ ಇಟ್ಕೊಳ್ಳೋಕ್ಕೆ. ಸುತ್ತ ಎಲ್ಲಿಂದಾನೇ ಬಂದರೂ ಕೋಟೆ ಮೇಲೆ ದಾಳಿ ಮಾಡೋಕ್ಕೆ, ವಶಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ರೂ ಪಿರಂಗಿ ಉಡಾಯಿಸ್ತಾ ಇರೋದೆ ಇಟ್ಕೊಂಡು. ಆ್ಯಕ್ಚುಲಿ ಇಲ್ಲೆಲ್ಲ ಮೀನು, ಸ್ಕೂಬಾ ಡೈವಿಂಗ್ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆದರೆ ತುಂಬ ಡೇಂಜರಸ್ ಆಗಿದೆ. ಚಿಕ್ಕ ಕಲ್ಲುಗಳಿರುತ್ತಲ್ಲ, ಹಂಗಾಗಿ ತುಂಬ ಡೇಂಜರು. ಸ್ಕೂಬಾ ಡೈವ್ ಮಾಡೋಕ್ಕೆ ಮಾತ್ರ ಒಳ್ಳೆ ಪ್ಲೇಸು, ಈಜಾಡೋಕ್ಕೂ ಒಳ್ಳೆ ಪ್ಲೇಸು. ಆದರೆ ಸ್ವಲ್ಪ ಕಲ್ಲುಗಳು ಎಲ್ಲ ಒರಟು ಕಲ್ಲುಗಳು ಎಲ್ಲಾದರೂ ತರಿಸ್ಕೊಂಡ್ರು ಅಂದರೆ. ಆವಾಗಲೇ ಶಿವಾಜಿ ಮಹಾರಾಜರದು ಅಲ್ಲಿದೆ ನೋಡಿ ಪ್ರತಿಮೆ. ಈ ಕೋಟೆನ ನೋಡ್ಕೊತ ಹೋಗೋಣ. ಆ್ಯಕ್ಚುಲಿ ನಾನು ಈ ಥರ ಕೋಟೆನ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಹಾವ್, ಅಟ್ಲೀಸ್ಟ್ ಸಕ್ಕತ್ತಾಗಿದೆ. ನಮ್ಮ ಬಾವಿ ಹಿಂಗೆ ಸೇಮ್, ಅಲ್ಲಿ ನೀರು ಇರ್ತದೆ, ಇಲ್ಲಿ ನೀರಿರಲ್ಲ ಅಷ್ಟೇ. ಜಂಪ್ ಹೊಡಿತಾ ಇದ್ವಿ ನಾವು ಬಾವಿಯಿಂದ. ಕೋಟೆ ಸುತ್ತ ನೋಡೋಕೆ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇಲ್ಲಿಗೆ ಇಳ್ಕೊಂಡು ಹೋಗೋಕ್ಕೆ ಆ ಕಡೆಯಿಂದ ಒಂದು ಮೆಟ್ಲಿದೆ, ಈ ಕಡೆಯಿಂದನೇ ಮೆಟ್ಲಿದೆ. ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವಾಲ್ ವಿಡ್ತ್ ಬಂದು ಆಲ್ಮೋಸ್ಟ್ ಅಗಲ ಬಂದು ಒಂದು 4 ಮೀಟ್ರ್ ಇದೆ ಅನಿಸುತ್ತೆ ನನಗೆ. 3ರಿಂದ 4 ಮೀಟ್ರ್ ಅಗಲ ಇದೆ ವಾಲ್ ವಿಡ್ತ್. ತುಂಬ ಗಟ್ಟಿ, ತುಂಬ ಸ್ಟ್ರಾಂಗ್ ಇದೆ. ಇದು ಶಿವಾಜಿ ಮಹಾರಾಜರ ದೇವಸ್ಥಾನ.
ಇಲ್ಲೇ ದರ್ಶನ ಮಾಡ್ಕೊಂಡು ಕೈ ಮುಕ್ಕೋಗ್ಬಿಡಿ. ಯಾರ್ಯಾರು ಬಂದಿಲ್ಲ ಅವರೆಲ್ಲ. ಛತ್ರಪತಿ ಶಿವಾಜಿ ಅವ್ರ ಖಡ್ಗ ಕೂಡ ಇದೆ ಇಲ್ಲಿ ಈಗಲೂ. ಅದು ಆ್ಯಕ್ಚುಲಿ ಒರಿಜಿನಲ್ ಖಡ್ಗನೆ ಅಂತ ಹೇಳಿದ್ದಾರೆ. ಇದು ಆ್ಯಕ್ಚುಲಿ ಅವ್ರು ಬಂದಾಗ ಸಿಂಹಾಸನದ ರೀತಿ ಇದು. ಅವ್ರು ಬಂದಾಗ ಏನು ಇರ್ತಿದ್ರಲ್ಲ, ಇದು ಸಿಂಹಾಸನದ ರೀತಿ. ಅವ್ರಿಗೊಂದು ವಿಶ್ರಾಂತಿ ಮಂಟಪ ಅಂತ ಕಟ್ಕೊಂಡಿದ್ದಂಥ ಸ್ಥಳ ಇದು. ಈಗ ಅದು ಶಿವಾಜಿ ಮಹಾರಾಜರ ಮಂದಿರ ಆಗಿ ಪರಿವರ್ತನೆಗೊಂಡಿದೆ. ತುಂಬ ಚೆನ್ನಾಗಿದೆ ಪ್ಲೇಸ್. ನಾನಿಲ್ಲಿ ಆಲ್ಮೋಸ್ಟ್ ಬಸ್ಸಲ್ಲಿ ಬರುವಾಗ ಎಲ್ಲ ದೇವಸ್ಥಾನ ಮುಂದೆನೂ ತುಳಸಿ ಗಿಡ ಅಂತೂ ಫಿಕ್ಸ್. ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಳಸಿ ಗಿಡ ಇಲ್ದೇನೆ ಯಾವ ದೇವಸ್ಥಾನ ಮುಂದೆನೂ ತುಳಸಿ ಗಿಡ ಇಲ್ದೇನೆ ಇರೋದೇ ಇಲ್ಲ. ಇದು ಫಿಕ್ಸ್. ಇದು ನೋಡಿದ ತಕ್ಷಣ ನನಗೆ ಫುಲ್ ಬಾಯಲ್ಲೆಲ್ಲ ನೀರು ಬಂತು. ಇದು ದೇವಸ್ಥಾನದ ಹತ್ರನೇ ಮಾಡ್ತಾರೆ. ನಮ್ಮೂರಲ್ಲಿ ನಾರ್ಮಲ್ ಹುಣಸೆ ಹಣ್ಣು ಇರುತ್ತಲ್ಲ, ಅದೇ ಹುಣಸೆ ಹಣ್ಣಿಗೆ ಈ ರೀತಿ ಉಪ್ಪು ಉದುರಿಸಿ, ಇದಕ್ಕೆ ಉಪ್ಪು ಉದುರಿಸಿಲ್ಲ, ಇದಕ್ಕೆ ಉಪ್ಪು ಉದುರಿಸಿದ್ದಾರೆ. ಉಪ್ಪು ಉದುರಿಸಿ ಕೊಡ್ತಾರೆ. ಇದು 10 ರೂಪಾಯಿ ಅಂತೆ. ಮತ್ತು ಇದು ನಾರ್ಮಲ್ ನಾವು ಚಿಕ್ಕವರಿದ್ದಾಗೆಲ್ಲ ಹುಣಸೆ ಹಣ್ಣು ಜಜ್ಜಿ ಮಾಡ್ಕೋತಿದ್ವಲ್ಲ, ಅದು 10 ರೂಪಾಯಿಗೆ 3. ಚೆನ್ನಾಗಿದೆ. ನನಗೆ ಇದು ನೋಡಿದ ತಕ್ಷಣ ಬಾಯಲ್ಲೆಲ್ಲ ನೀರು ಬಂತು. ಇಂಟ್ರೆಸ್ಟಿಂಗ್. ಇದನ್ನು 10 ರೂಪಾಯಿಗೆ ಒಂದು ಮಾರ್ತಾರೆ ಅಂದರೆ. ನಾನು 3 ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಅಂಕಲ್ಗೆ ಬಾಯ್ ಹೇಳಿ ಹೋಗ್ತೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮಹಾರಾಷ್ಟ್ರದಲ್ಲಿ ಅಂಗಡಿಗಳು. ನಾನು ಫಸ್ಟ್ ಟೈಮ್ ಮಹಾರಾಷ್ಟ್ರ ಟ್ರಿಪ್ ನಂದು. ಈ ಸ್ಥಳ ಎಂಥ ಪವಿತ್ರ ಸ್ಥಳ ಅಂದರೆ, ಶಿವಾಜಿ ಮಹಾರಾಜರ ಫಿಂಗರ್ ಪ್ರಿಂಟ್ಸ್ ಇದೆ ಇಲ್ಲಿ, ಮತ್ತು ಅವ್ರ ಫುಟ್ ಪ್ರಿಂಟ್ಸು, ಅವರ ಪಾದದ ಗುರುತು ಮತ್ತು ಕೈಗಳ ಗುರುತು ಎರಡೂ ಇದೆ ಇಲ್ಲಿ. ಅಲ್ಲೇನಿದೆ ಹಿಂದಿ छत्रपति शिवाजी महाराज का हैंड प्रिंट का निशान है। इधर इधर छत्रपति शिवाजी का पैर का निशान है। ओके 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 इनका होने दो, बाद में आपको दिखाऊंगा। इधर लाइट इधर लेके आ जा। अरे समझ नहीं आ रहा है, बहुत वो है। ಆ್ಯಕ್ಚುಲಿ ಇಲ್ಲಿ ಶಿವಾಜಿ ಮಹಾರಾಜರ ಕೈ ಗುರುತು ಇದು. ಆ್ಯಕ್ಚುಲಿ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ, ಬಟ್ ಓಕೆ, ನಂಗೆ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ವಿಡಿಯೋದಲ್ಲಿ ಎಷ್ಟು ಕಾಣಿಸ್ತಾ ಇದೆ ಎಲ್ಲ ಗೊತ್ತಿಲ್ಲ. ಅವರ ಹಸ್ತದ ಗುರುತು, ಶಿವಾಜಿ ಮಹಾರಾಜರ ಹಸ್ತದ ಗುರುತು. ಆ್ಯಕ್ಚುಲಿ ಕಂಟ್ರೋಲ್ ನೈ ಅವರ. ಹಾಂ, कोई बात नहीं। ಹಾಯ್. ಇವ್ರು ಆ್ಯಕ್ಚುಲಿ ಇಲ್ಲಿ ಡಾಕ್ಯುಮೆಂಟ್ರಿ ಮಾಡ್ತಿದ್ದಾರೆ. ನನಗಿಲ್ಲಿ ಪರಿಚಯ ಆದರು. ನೀವು ಅಪ್ ಕहाँ से? मैं बॉम्बे से, मुंबई से। मैंने भी व्लॉगिंग शुरू की अभी शुरू किया अभी। इनका तो कैमरा देख के हमारा अरे नहीं एक्चुअली बिग स्केल से बन रहा है, हम तो छोटा स्केल से बन रहा है। मेरे भी चैनल को सब्सक्राइब कर देना गाइस। चैनल का नाम बोलिए। ठगेश चैनल। ठगेश है। बाय। हमारा मिस्टर बॉन्ड वर्ल्ड है। मिस्टर बॉन्ड वर्ल्ड ಆ್ಯಕ್ಚುಲಿ ಛತ್ರಪತಿ ಶಿವಾಜಿ ಮಹಾರಾಜರ ಫುಟ್ ಪ್ರಿಂಟ್ಸ್ ಇದೆ, ಅಂದರೆ ಅವರ ಪಾದದ ಗುರುತು. ಇದು ಆ್ಯಕ್ಚುಲಿ ತುಂಬ ಸರ್ಪ್ರೈಸಿಂಗ್ ವಿಚಾರ. ಶಿವಾಜಿ ಮಹಾರಾಜರ ಪಾದದ ಗುರುತು ನೋಡಿ, ಆಲ್ಮೋಸ್ಟು 1664ರಿಂದ ಇಲ್ಲಿವರೆಗೂ. ओके 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 सॉरी, मैं आपको समझे नहीं. अभी आपका चैनल देख के मेरा दिमाग उड़ गया. पहले से अभी छोटा से स्टार्ट किया है. आप इधर बहुत फेमस है. अरे नहीं, आप करते रहो, ऑल द बेस्ट। थैंक यू. कंसिस्टेंटली करते रहो। आप बहुत फेमस है जी. नहीं मुझे थोड़ा भी पता ही नहीं है. नहीं कोई बात नहीं. ओके सॉरी, ಥ್ಯಾಂಕ್ ಯು. ಇವಾಗೊಂದು ಫನ್ನಿ ಇನ್ಸಿಡೆಂಟ್ ನಡೀತು. ನಾವು ಆ ಫೋರ್ಟ್ಗೆ ಹೋದಾಗ, ಅದು ಆ್ಯಕ್ಚುಲಿ ಒಬ್ಬರು, ನಾನು ವಿಡಿಯೋಸ್ ಮಾಡ್ತಾಯಿದ್ದೆ, ಅವರು ವಿಡಿಯೋ ಮಾಡ್ತಾಯಿದ್ರು. ಅವ್ರ ಹೆಸರು ಥಗೇಶ್ ಅಂತೆ. ಆ್ಯಕ್ಚುಲಿ ಹಿಂದಿಲಿ ತುಂಬ ಫೇಮಸ್, ಅವರು ತುಂಬ ಫೇಮಸ್ ಯೂಟ್ಯೂಬರು. ನಂಗೆ ಗೊತ್ತಿಲ್ಲ, ನನಗೇನು ಫೇಮಸ್ ಅಂತ ನಂಗೇನು ಗೊತ್ತು. ಹಂಗೆ ಸುಮ್ಮನೆ ಆಯಿತು ಅಂತಂದೇಳಿ ಅವ್ರ ಜೊತೆಗೆ ಸುಮ್ಮನೆ ಮಾತಾಡ್ಕೊತ ಇದ್ದೆ. ಅಷ್ಟರಲ್ಲಿ ಅವರು ಒಂದು ವಿಡಿಯೋ ಮಾಡ್ತಿದ್ರು, ಸ್ವಲ್ಪ ಸೈಡ್ ಕೊಡಿ ನಾನು ವಿಡಿಯೋ ಮಾಡ್ತೀನಿ ಅಂತ. ಸರಿ ಆಯಿತು ಅಂತ ಸೈಡ್ ಕೊಟ್ಟರು. ವಿಡಿಯೋ ಮಾಡ್ತಿದ್ದಂಗೆ ನಿಮ್ದು ಯಾವ ಊರು ಏನು ಅಂತ ಕೇಳಿದ್ರು. ಓಕೆ ಡನ್. ನಾನು ನಿಮ್ಮ ವಿಡಿಯೋದಲ್ಲಿ ಬರ್ತೀನಿ, ಒಂದು ಸ್ವಲ್ಪ ತೋರಿಸ್ತೀರಾ ಅಂದರೆ. ನನ್ನ ವಿಡಿಯೋದಲ್ಲಿ ಯಾಕೆ, ನನ್ನ ವಿಡಿಯೋದಲ್ಲಿ ಬೇಡ, ನಾನು ಮಾಡ್ತಿರೋದು ಯಾವುದೋ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ, ಬೇಡ ಅಂತಂದೇಳಿ ಇಲ್ಲ ಅಂತಂದು, ಇಲ್ಲ ಒಂದೇ ಒಂದು ಚಿಕ್ಕ ವಿಡಿಯೋ ಅಂತಂದ್ರು. ಸರಿ ಆಯ್ತು ಓಕೆ ಬನ್ನಿ ಅಂತಂದು ನಾನು ಸುಮ್ಮನೆ ಮಾಡಿ ಆಮೇಲೆ ಡಿಲೀಟ್ ಮಾಡ್ಬಿಡೋಣ, ಏನೋ ಕೇಳ್ಕೊತಾವನೆ ಅಂತಂದೇಳಿ ಮಾಡಿದೆ. ಆಮೇಲೆ ಅವ್ರದ್ದು ಕ್ಯಾಮ್ರಾ ತಂದ್ರು. ಆ ಕ್ಯಾಮ್ರಾ ನೋಡಿ ಸಾಕಾಗ್ಬಿಟ್ಟು, ಇಷ್ಟು ದೊಡ್ಡ ಕ್ಯಾಮ್ರಾ ಇಟ್ಕೊಂಡು ಇವ್ರು ನನ್ನ ಹತ್ರ ಒಂದು ಚಿಕ್ಕ ವಿಡಿಯೋ ನೋಡಿದೆ. ಆಮೇಲೆ ನಾವು ನಿಮ್ಮ ಹೆಸರು ಕೇಳಿದೆ. ಓಕೆ ಡನ್, ನೀವೇನು ಮಾಡಿದ್ರೆ ನಾನು ಡಾಕ್ಯುಮೆಂಟ್ರಿ ಮಾಡ್ತಿದ್ದೀನಿ ಅಂದರು. ಓಕೆ ಡನ್ ಅಂತಂದೇಳಿ ಹಂಗೆ ಮಾತಾಡ್ಕೊಂತ ಫೈನಲಿ ಏನು ಅಂದರೆ, ನಮ್ಮ ಕನ್ನಡದಲ್ಲಿ ಡಾಕ್ಟರ್ ಬ್ರೋಗೆ ಆಲ್ಮೋಸ್ಟ್ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವ್ರಿಗೆ ಆದ್ರೂ 3 ಪಟ್ಟು ಅಂದರೆ ಆಲ್ಮೋಸ್ಟ್ 7 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವ್ರಿಗೆ. ನನಗೆ ತಲೆ ಎಲ್ಲ ಕೆಟ್ಟೋಯ್ತು. ಇನ್ನೊಬ್ರು ಯಾರೋ ನಂಗೆ ಕರೆದು ಹೇಳಿದ್ದು, ನೋಡಿ ಅವ್ರಿಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಿಂದು ಜಸ್ಟ್ ಒಂದು ವಿಡಿಯೋದಲ್ಲಿ ಕೇಳ್ತು ಬರ್ತೀನಿ ಅದಕ್ಕೆ ಬೇಡ ಅಂದಲ್ಲ ನೀನು, ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆ ಅಂತ ಹೇಳಿದ್ರು. ಇಂಥ ಒಂದು ಫನ್ನಿ ಇನ್ಸಿಡೆಂಟ್ ಇದು. ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಅವ್ರು ಅಷ್ಟೊಂದು ದೊಡ್ಡ ಯೂಟ್ಯೂಬರ್ ಅಂತಂದೇಳಿ. ಬಟ್ ಓಕೆ, ಅವರು ತುಂಬ ಹಂಬಲ್ ಆಗಿದ್ರು. ಆಮೇಲೆ ಗೊತ್ತಾದ್ಮೇಲೆ ಅವರು ನನ್ನ ಮುಖ ನೋಡಿ
ಸ್ಮೈಲ್ ಮಾಡ್ತಾ ಇದ್ರು. ನಾನು ಸಾರಿ ಗೊತ್ತಿಲ್ಲ ಅಂತ ಅನ್ಕೊಂಡೇಳಿ ಇನ್ನೊಂದು ವಿಡಿಯೋ ಮಾಡಿದೆ. ಜಿಂದಾವ ಆಕ್ಚುಲಿ ಬದುಕಿರೋ ಶಂಕು ನೋಡ್ರಿ ಇದು. ಆಕ್ಚುಲಿ ಇದ್ರೊಳಗಡೆ ಇನ್ನೂ ಅದು ಜೀವಂತವಾಗೇ ಇದೆ ಶಂಕು ಒಳಗಡೆ. ಇವ್ರಿಗೆ ಆಕ್ಚುಲಿ ಒಂದು ಸಿಕ್ಕಿದೆ ಶಂಕು. ಫುಲ್ ರೌಂಡ್ ಮಾಡಿ ತೋರಿಸಿ, ಥೋड़ा राउंड अप करके दिखाइए. वाव, ये क्या करता है अंदर वाला को? खाते हैं। वो खाता है, शंख खाता है? हाँ, वो अंदर का ये है ना। हाँ, आप अभी खाता है? अभी नहीं पका खाएगा। ಓ ಅದನ್ನ ಫ್ರೈ ಮಾಡಿ ಓ ಅದನ್ನ ಬೇಯಿಸ್ಬಿಟ್ಟು ತಿಂತಾರಂತೆ. ನಂಗೆ ಗೊತ್ತಿಲ್ಲ ಅದು ತಿಂತಾರೆ ಅನ್ನೋ ಮ್ಯಾಟ್ರೇ ಗೊತ್ತಿಲ್ಲ. ಆದ್ರೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅದನ್ನ ಹೆಂಗ್ ತಿಂತಾರೋ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ ಅದು. ಬಟ್ ಓಕೆ, ಶಂಕು ಚೆನ್ನಾಗಿದೆ ಅದು. ಇಲ್ಲಿ ಆಕ್ಚುಲಿ ವಾಟರ್ ಸ್ಪೋರ್ಟ್ ಆಕ್ಟಿವಿಟಿನೂ ಬಹಳ ನಡೆಯುತ್ತೆ. ನಿಮ್ಗೆ ಇಲ್ಲೇ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬಟ್ಟೆ ಎಲ್ಲ ಸಿಕ್ಬಿಡುತ್ತೆ, ನೀವು ಬಟ್ಟೆನೂ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಎಲ್ಲಾ ರೀತಿ ವಾಟರ್ ಸ್ಪೋರ್ಟ್ ಆಕ್ಟಿವಿಟಿನೂ ನಡೆಯುತ್ತೆ. ಸ್ಕೂಬಾ ಡೈವಿಂಗ್ ಆಕ್ಚುಲಿ ತುಂಬಾ ಹೆವಿ ಇದೆ. ಮತ್ತೆ ಇನ್ನೊಂದೇನು ಅಂದ್ರೆ, ನಾನು ಗೋವಾದಲ್ಲೂ ಸ್ಕೂಬಾ ಡೈವಿಂಗ್ ಮಾಡಿದ್ದೀನಿ. ಗೋವಾಗೆ ಸ್ಕೂಬಾ ಡೈವಿಂಗ್ ಕಂಪೇರ್ ಮಾಡಿದ್ರೆ, ನಾನು ಆ ವಿಡಿಯೋನ ಇದ್ರೊಳಗಡೆ ಹಾಕ್ತೀನಿ. ಗೋವಾದಲ್ಲಿ ನಾನು ಸ್ಕೂಬಾ ಡೈವಿಂಗ್ ಮಾಡಿದ್ದು, ಅದನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಚೀಪ್ ಆಗೂ ಇದೆ, ಮತ್ತೆ ತುಂಬಾ ಜಾಸ್ತಿ ಟೈಮು ಮಾಡ್ಕೊಡ್ತಾರೆ. ಗೋವಾಗೆ ಕಂಪೇರ್ ಮಾಡಿದ್ರೆ ಇಲ್ಲೇ ಬೆಟರ್ ಅನ್ಸುತ್ತೆ. ಬೋಟ್ ರೈಡಿಂಗ್ ಎಲ್ಲ ಮಾಡ್ಬೋದು ನೀವು. ಇಲ್ಲೊಂದು ವಾಟರ್ ಸ್ಪೋರ್ಟ್ ಆಕ್ಟಿವಿಟಿ ನಡೆಸೋರು ಇವರು. ಆಕ್ಚುಲಿ ಇದು ಇನ್ನೊಂದೇನಂದ್ರೆ, ಇವರೆಲ್ಲ ಕನ್ನಡದವರು, ಆಲ್ಮೋಸ್ಟ್ ನಮ್ ಬಿಜಾಪುರ ಸೈಡ್ ಅವ್ರಂತೆ. ನಂಗೆ ಇವ್ರ ಮಾತು ಕೇಳಿನೇ ಇಷ್ಟ ಆಯ್ತು, ಕನ್ನಡದವ್ರು ಇಲ್ಲಿದ್ದಾರೆ ಅಂತಂದೇಳಿ. ಇವ್ರ ಹತ್ರ ಕೇಳೋಣ ವಾಟರ್ ಸ್ಪೋರ್ಟ್ ಆಕ್ಟಿವಿಟಿಗೆ ಏನ್ ಕಾಸ್ಟ್ ಬೀಳುತ್ತೆ ಏನು ಅಂತಂದೇಳಿ. ಟೋಟಲ್ ವಾಟರ್ ಸ್ಪೋರ್ಟ್ ಆಕ್ಟಿವಿಟಿ ಏನೇನ್ ಆಕ್ಟಿವಿಟೀಸ್ ಸಿಗುತ್ತೆ? ಪ್ಯಾರಾಸೈಲಿಂಗ್, ಸ್ಕೂಬಾ ಡೈವಿಂಗ್, ಬನಾನಾ ರೈಡ್, ಬಂಪರ್ ರೈಡ್ ಅಂಡ್ ಜೆಟ್ ಸ್ಕಿ ರೈಡ್. ಹಾಂ, 5 ಆಕ್ಟಿವಿಟಿ ಸಿಗ್ತೈತಿ. 5 ಆಕ್ಟಿವಿಟಿ. ಹಾಂ, ಒಂದು 1200 ರೂಪಾಯಿ ಆಕ್ಟಿವಿಟಿ ಎಲ್ಲ ಪ್ಯಾಕೇಜ್. ಎಲ್ಲ ಪ್ಯಾಕೇಜ್. ಹಾಂ, ನಿಮ್ಗೆ ಈ ಸ್ಕೂಬಾ ಡೈವಿಂಗ್ ಮಾಡ್ತೀರಲ್ಲ, ಅದು ವಿಡಿಯೋ ಕೇಳ್ತಾರೆ, ವಿಡಿಯೋ ಹಾಂ ವಿಡಿಯೋ ಮಾಡು ಗೋಪ್ರೋ ಮದಿ. ಗೋಪ್ರೋನಲ್ಲಿ. ಹಾಂ, ಎಷ್ಟು ನಿಮಿಷದ ವಿಡಿಯೋ ಕೊಡ್ತೀರಾ? ಒಂದು 2 ನಿಮಿಷದ ವಿಡಿಯೋ ಐತಿ. 2 ನಿಮಿಷದ ವಿಡಿಯೋ ಕೊಡ್ತೀರಾ? ಟೋಟಲ್ 1200 ರೂಪಾಯಿ. 1200 ರೂಪಾಯಿ. ಆಕ್ಚುಲಿ ನೀವ್ ಹೇಳಿದ್ರಲ್ಲ, ಸೇಮ್ ಪ್ಯಾಕೇಜ್ ನಾನು ಗೋವಾದಲ್ಲಿ ಮಾಡಿದ್ದೀನಿ. ಹಾಂ, ಆದ್ರೆ ಅಲ್ಲಿ 2500 ರೂಪೀಸ್ ಮಾಡಿದ್ದೀನಿ. ಸೇಮ್ ಹಾಂ ಪ್ಯಾಕೇಜ್ ಹಾಂ 2500. ಹಾಂ, ಕಡಿಮೆ ಐತ್ರಿ ಇಲ್ಲಿ. ಯಾಕಂದ್ರೆ ಇಲ್ಲಿ 500 ರೂಪಾಯಿ ಸ್ಕೂಬಾ ಡೈವಿಂಗ್, 500 ರೂಪಾಯಿ ಪ್ಯಾರಾಸೈಲಿಂಗ್, ಓಕೆ ಇದು 500 ರೂಪಾಯಿ ಇದು ಜಸ್ಕಿ ಬನಾನಾ ಬಂಪರ್. ಓಕೆ, ಥ್ಯಾಂಕ್ ಯು. ಹುಡುಗರು ಈಗ ಬರ್ತಾರೆ, ಹಾಂ. ಯಾರಾದ್ರೂ ಇದ್ರೆ. ಈ ಮಾಲ್ವಾನಲ್ಲಿ ಇನ್ನೊಂದು ವಿಚಾರ ತುಂಬಾ ಫೇಮಸ್. ಅದೇನು ಅಂತಂದ್ರೆ ಫಿಶ್ ತಾಲಿ. ಮಾಲ್ವಾನ್ ಫಿಶ್ ಅಂತಂದ್ರೆ ಒಂಥರ ಸ್ಪೆಷಲ್ ಆಗಿ ನೋಡ್ತಾರೆ. ಇಲ್ಲೆಲ್ಲ ಹೊರಗಡೆಯಿಂದ ಬಂದಿರೋ ತುಂಬಾ ಸ್ಪೆಷಲ್ ಆಗಿ ತಿಂತಾರೆ. ಆಕ್ಚುಲಿ ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಫಿಶ್ ತಿನ್ನಲ್ಲ. ಇಲ್ಲ ಅಂದಿದ್ರೆ ತಿಂದ್ಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತಿದ್ದೆ. ಆದ್ರೆ ಇಲ್ಲಿ ಫಿಶ್ ತಾಲಿ ಹೆಂಗಿರುತ್ತೆ, ಅದ್ರ ರೇಟ್ ಏನು ಅಂತಂದೇಳಿ ನಿಮಗೆ ಇನ್ಫಾರ್ಮೇಶನ್ ನೋಡ್ಬಿಟ್ಟು ಅಥವಾ ಹೋಟೆಲಲ್ಲೇ ನೋಡ್ಬಿಟ್ಟು ಕೊಡೋಣ. ಮಿಸ್ಟರ್ ಪಾಂಡ್ ವರ್ಲ್ಡ್ ಚಾನಲ್ಗೆ ಬಂದ್ಮೇಲೆ ಊಟದ ಬಗ್ಗೆ ಅಥವಾ ತಿಂಡಿ ತಿನಿಸುಗಳ ಬಗ್ಗೆ ಹೇಳದೇ ಇದ್ರೆ ಹೆಂಗೆ. ಇಲ್ಲಿ ಲೋಕಲ್ ತಿಂಡಿ ತಿನಿಸು ಆಲ್ಮೋಸ್ಟ್ ಇಲ್ಲಿ ಮಾರ್ತಾ ಇರೋದೆಲ್ಲ ಇಲ್ಲಿ ಲೋಕಲ್ಲೇನೆ. ಇದು ಜ್ಯೂಸ್ ಬಂದು ಪುನರ್ಪುಳಿ ಅಂತ ಕರಿತೀವಿ. ಮಂಗಳೂರು ಸೈಡು ಮತ್ತೆ ಈ ಕಡೆ ಎರಡು ಮ್ಯಾಚ್ ಆಗುತ್ತೆ. ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ನೋಡ್ಕೊಂಡ್ರೆ ಅದು ಅದ್ರದ್ದೇನೆ ಬೀಜ, ಅದ್ರ ತೆಗೆದ್ಬಿಟ್ಟು ಜ್ಯೂಸ್ ಮಾಡಿರ್ತಾರೆ. ಇಲ್ಲಿ ಇರತಕ್ಕಂತ ಆಲ್ಮೋಸ್ಟ್ ಎಲ್ಲಾನು ಇದು ಲೋಕಲ್ ಫುಡ್. ಮಾಲ್ವಣ್ಗೆ ಬಂದಾದ್ಮೇಲೆ ಇಲ್ಲಿನ ವಿಶೇಷ ಪ್ಲೇಸ್ ಎಲ್ಲಾನು ನೋಡಿ ಆಯ್ತು. ಈಗ ಕೊನೆಗೆ ಬಂದಿದ್ಮೇಲೆ ಊಟ ಒಂದ್ ಮಾಡ್ಲೇಬೇಕಲ್ಲ. ಆಕ್ಚುಲಿ ನಾನು ವೆಜ್ ತಗೋತಾ ಇದೀನಿ, ವೆಜ್ ತಾಲಿ. ಆದ್ರೆ ಇಲ್ಲಿನ ವಿಶೇಷದ ಫುಡ್ ಏನಿದೆ ಅಂತಂದೇಳಿ, ಏನೋ ಸೋಲ್ ಕಡಿ ಅಂತಂದ್ ಇಲ್ಲೊಂದು ತುಂಬಾ ಫೇಮಸ್ ಡ್ರಿಂಕ್ ಒಂದ್ ಬರುತ್ತೆ. ಅದ್ ಯಾವ ತರ ಇರುತ್ತೆ ಅಂತಂದೇಳಿ ಅವ್ರಿಗೊಂದು ತೋರ್ಸಕ್ ಹೇಳಿದೀನಿ, ಅದೊಂದು ತೋರಿಸ್ತಾರೆ. ಅದಾದ್ಮೇಲೆ ಒಂದು ವೆಜ್. ನೀವು ಇಲ್ಲಿ ಮೀನ್ ತುಂಬಾ ಫೇಮಸ್. ಇಲ್ಲಿ ಬಂದ್ರೆ ನೀವು ಮೀನ್ ತುಂಬಾ ಚೆನ್ನಾಗಿ ತಿನ್ಕೋಬಹುದು. ಆಕ್ಚುಲಿ ಇದೆ ನೋಡಿ ಸೋಲ್ ಕಡಿ ಜ್ಯೂಸ್. ಆಕ್ಚುಲಿ ಅಲ್ಲಿ ತೋರಿಸಿರೋದ್ ನೋಡಿದ್ರೆ ಗ್ಲಾಸ್ ಅಲ್ಲಿ ತೋರಿಸಿದ್ದಾರೆ. ಆದ್ರೆ ನಮಗೆ ಇಲ್ಲಿ ಕೊಟ್ಟಿರೋದ್ ನೋಡಿದ್ರೆ ಒಂದ್ ಚಿಕ್ಕ ಬೌಲ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ನೋಡೋಣ ಟೇಸ್ಟ್ ಹೆಂಗಿದೆ ನೋಡಿ ಹೇಳ್ತೀನಿ. ನನಗೇನು ಸ್ಪೆಷಲ್ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಮಜ್ಜಿಗೆ ಹುಳಿ ಮಾಡ ಆಸ್ ಇಟ್ ಈಸ್ ಇದೆ, ಸೇಮ್ ಮಜ್ಜಿಗೆ ಹುಳಿ ತರಾನೇ ಇದೆ. ಬಟ್ ನಿಮ್ಮ ಮನೇಲಿ ಈ ತಂಬುಳಿ ಮಜ್ಜಿಗೆ ಹುಳಿ ಕುಡ್ದಿದ್ರೆ ಆಲ್ಮೋಸ್ಟ್ ಸೇಮ್ ಟೇಸ್ಟ್. ಬಟ್ ಇದನ್ನ ಕಾಯಿ ಮತ್ತೆ ತೆಂಗಿನಕಾಯಿ ತುರಿ ಮತ್ತೆ ಇನ್ನೊಂದೇನು ಐಟಮ್ ಹೇಳಿದ್ರೆ ಅದು 2 ಐಟಮ್ ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ಓಕೆ, ಟೇಸ್ಟ್ ಚೆನ್ನಾಗಿದೆ. ಇದು ಆಕ್ಚುಲಿ ಡೈಜೆಷನ್ ತುಂಬಾ ಒಳ್ಳೇದಂತೆ. ನಾನ್ ವೆಜ್ ತಿನ್ನೋರ್ಗೆ ಫಿಶ್ ತಿಂದ್ಬಿಟ್ಟು ಇದನ್ನ ಹಾಕೊಂಡ್ರೆ ಓಕೆ. ಬಟ್ ನಾನು ವೆಜ್ ತಗೊಂಡಿದ್ದೀನಿ. ಬಟ್ ಇದೊಂದು ಟೇಸ್ಟ್ ನೋಡೋಣ ಅಂತ ಇದು ಸಪ್ರೇಟ್ ಆಗಿ ಇಸ್ಕೊಂಡೆ. ಮಾಲ್ವಾಡ್ನ ಅದ್ಭುತ ಸ್ಥಳಗಳು, ಅದ್ಭುತವಾದಂತ ಕೋಟೆ ಮತ್ತೆ ಅದ್ಭುತವಾದಂತ ಊಟದ ರುಚಿ ಎಲ್ಲಾನು ನೋಡಿದ್ವಿ. ಇಲ್ಲಿಗೆ ನಮ್ಮ ಮಾಲ್ವಾಡ್ ಎಂಡ್ ಆಗ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಮಿಸ್ಟರ್ ಬಾಂಡ್ ವರ್ಲ್ಡ್ ಚಾನಲ್ಗೆ. ಮಹಾರಾಷ್ಟ್ರದ ಇನ್ನೂ ಹೆಚ್ಚಿನ ಸ್ಥಳಗಳನ್ನು ನಾನು ನಿಮ್ಗೆ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೂ ಒಳ್ಳೊಳ್ಳೆ ಸ್ಥಳಗಳು ಮತ್ತೆ ಒಳ್ಳೊಳ್ಳೆ ಮಾಹಿತಿಗಳನ್ನ ನಿಮ್ಗೆ ಕೊಡ್ತೀನಿ. ಮಿಸ್ಟರ್ ಬಾಂಡ್ ವರ್ಲ್ಡ್ ಚಾನಲ್ ಜೊತೆಗೆ ಹಿಂಗೆ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.